ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಗಣಪತಿ ವ್ಲಾಗ್ ಕಂಟಿನ್ಯೂಯೇಷನ್ ವ್ಲಾಗ್. ಇದು ಯಾವ್ದು ವ್ಲಾಗ್ ಅಂದ್ರೆ ಇಲ್ಲಿ ಮಂಗಳ ಗೌರಿ ಅಂತ ಮಾಡ್ತಾರೆ. ಅಂದ್ರೆ ಗೌರಿ ಕೂಡಿಸೋದು, ಗಣಪತಿ ಆದಮೇಲೆ ಗೌರಿ ಕೂಡಿಸ್ತಾರೆ. ಈ ರೀತಿ ಡೆಕೋರೇಷನ್ ಇರುತ್ತೆ. ನಾನು ಪ್ರತಿಯೊಬ್ಬರು ಮನೆಗೂ ಹೋಗಿ ಈ ರೀತಿ ಡೆಕೋರೇಷನ್ಸ್ ಯಾವ್ಯಾವ ಚೆಂದ ಆಗ್ಯಾವ ಅವನ್ನೆಲ್ಲ ನಾನು ವಿಡಿಯೋ ಕಲೆಕ್ಟ್ ಮಾಡ್ಕೊಂಡು ಬಂದೆ ನಿಮಗೆ ತೋರಿಸಾತೀನಿ. ಅವ್ರದ್ದೆಲ್ಲನೂ ನಾನು ಆ್ಯಡ್ ಮಾಡೀನಿ. ಆ್ಯಕ್ಚುಲಿ ಒಂದು 3 to 4 ಮನೆಗೆ ಹೋಗಿದ್ದೆ ನಾನು. ಭಾಳ ಅಂದ್ರೆ ಭಾಳ ಚೆಂದ ಮಾಡಿದ್ರು. ನೀವು ನೋಡ್ಬೋದು ಯಾವ ರೀತಿ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು. ಈ ರೀತಿ ಗೌರಿ ಕೂಡಿಸ್ತಾರವ್ರು. ಆ್ಯಕ್ಚುಲಿ ಗಣಪತಿ ಇರುತ್ತೆ, ಗೌರಿ ಇರುತ್ತೆ, ಆಮೇಲೆ ಸತ್ಯನಾರಾಯಣ ಪೂಜಾನೂ ಇರುತ್ತೆ. ಇದನ್ನು ಮೂರನ್ನೂ ಒಮ್ಮೆ ಮಾಡ್ತಾರೆ. ಗೌರಿ ಅದಾದಮೇಲೆ ನೆಕ್ಸ್ಟ್ ಡೇ ಗೌರಿ ಕಳಿಸ್ತಾರೆ. ಈ ರೀತಿ ಇರುತ್ತೆ ಅವ್ರದ್ದು. ನೀವಿಲ್ಲಿ ಚೆಕ್ ಮಾಡ್ಬೋದು ಎಷ್ಟು ಡಿಫ್ರೆಂಟ್ ವೆರೈಟಿಯಾಗಿ ನೀವು ಗೌರಿನ ಕೂಡ್ಸಾರ. ಇಲ್ಲಿ ನೋಡ್ಬೋದು ನೀವು ಒಂದೊಂದು ಇಷ್ಟು ಚಂದ ಇತ್ತು. ಅವರೆಲ್ಲ ಎಷ್ಟು ಎರಡೆರಡು ದಿನ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅವ್ರದ್ದೆಲ್ಲ ಎಷ್ಟೊಂದು ಕಲ್ಚರ್ಸ್ ಅದಾವೆ. ಅಂದ್ರೆ ಇಷ್ಟ ಆಗ್ಬೇಕು, ಹಿಂಗೆ ಇರ್ಬೇಕು, ಈ ರೀತಿ ಇರುತ್ತೆ. ಆಮೇಲೆ ಎಷ್ಟೊಂದು ಅಡ್ಗೆನೂ ಮಾಡ್ತಿರ್ಬೇಕು ಅವರು. ಅಂದ್ರೆ 16 ಥರದ ಅಡ್ಗೆ ಮಾಡ್ಬೇಕಂತ ನಾ ಕೇಳ್ಪಟ್ಟಿನಿ ಅವರಿಂದ. ಭಾಳ ಅಂದ್ರೆ ಭಾಳಷ್ಟು ವೆರೈಟೀಸ್ ಮಾಡ್ತಾರೆ. ಆಮೇಲೆ ಒಂದು ಥೀಮ್ ಇಟ್ಕೊಂಡು ಮಾಡ್ತಾರೆ. ಈಗ ಹೊಸ ಟೈಪ್ ಅಂದ್ರೆ ಥೀಮ್ಸ್ ನಾವು ಹೆಂಗೆ ಗಣಪತಿ ಕೂಡಿಸ್ಬೇಕಾದಾಗ ಹೆಂಗೆ ಥೀಮ್ ಮಾಡ್ತೀವಲ್ಲ ಆ ರೀತಿ ಅವ್ರು ಗೌರಿ ಕೂಡಿಸ್ಬೇಕಾದಾಗ ಆ ರೀತಿ ಥೀಮ್ ಮಾಡ್ಕೊಂಡು ಗೌರಿ ಕೂಡಿಸ್ತಾರೆ. ಇನ್ನೂ ಸಿಕ್ಕಾಪಟ್ಟೆ ವೆರೈಟೀಸ್ ಅದಾವೆ. ಹೇಳಬೇಕಂದ್ರೆ ಇದೊಂದು ವ್ಲಾಗ್ ಸಾಕಾಗಂಗಿಲ್ಲ. ನಾ ಇನ್ನೂ ಒಂದು 2-3 ವ್ಲಾಗ್ ಮಾಡಬೇಕಾಗತ್ತೆ. ಅಷ್ಟು ವೆರೈಟಿ, ಅಷ್ಟು ಚಂದ ಮಾಡಿರ್ತಾರೆ. ಒಬ್ಬೊಬ್ಬರು ಅಂದ್ರೆ ಹಳದಿ ಕುಂಕುಮ ಅಂದ್ರೆ ಅರ್ಶಿನ ಕುಂಕುಮಕ್ಕೆ ಮನೆಗೆ ಕರೆದಿರ್ತಾರೆ ಎಲ್ಲರನ್ನೂ. ಇದನ್ನು ನೋಡಿ ನಾವು ಎಲ್ಲರದ್ದು ಇದನ್ನು ಬ್ಲೆಸ್ಸಿಂಗ್ಸ್ ತೊಗೊಂಡು ಅರ್ಶಿನ ಕುಂಕುಮ ತೊಗೊಂಡು ಮನೆಗೆ ಬರ್ತೀವಿ. ಈ ರೀತಿ ಎಲ್ಲರನ್ನೂ ಡಿಫ್ರೆಂಟಾಗಿ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪಾಂಡುರಂಗ ವಿಟ್ಲ ಈ ರೀತಿ ಆ ರೀತಿಯೂ ಅದು ಡಿಫ್ರೆಂಟ್ ವೆರೈಟೀಸ್ ಮಾಡಿರ್ತಾರೆ. ಎಲ್ಲನೂ ವೆರೈಟಿ ಆಗಿಟ್ಟಿರ್ತಾರೆ. ಎಷ್ಟು ಚಂದ ಡೆಕೋರೇಷನ್ ಮಾಡಿರ್ತಾರೆ. ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟವರೆಲ್ಲ ಮಾಡಿರ್ತಾರೆ. 2-3 ದಿನದ ಗಟ್ಟಲೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಇದನ್ನು ಮಾಡಿಕೊಂಡು ಮಾಡಿರ್ತಾರೆ. ನೀವು ಈ ರೀತಿ ನೋಡಲಿ ಅಂತಲೇ ನಾನು ಈ ರೀತಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಅವ್ರನ್ನ ಕೇಳಿಲ್ಲ ಮಾಡ್ಕೊಂಡು ಬಂದೀನಿ. ಡೋಂಟ್ ವರಿ, ಇಲ್ಲಿ ನಾನು ಪಿಕ್ಚರ್ಸ್ ಆ್ಯಡ್ ಮಾಡೀನಿ ಹೋಲ್ ರೌಂಡ್ ಯಾವ ರೀತಿ ಕಾಣ್ತೈತಿ ಅಂತ ನೋಡಿರಿ. ಈ ಗೌರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಇಷ್ಟೆಲ್ಲ ಗೌರಿ ಮಾಡಿದ ಮೇಲೆ ಇದನ್ನು ಒಂದು ಆಟ ಅಂತ ಮಾಡ್ತಾರೆ. ಇದನ್ನು ಗೌರಿ ಕೂಡಿಸಿದ ಮೇಲೆ ಈ ರೀತಿ ಆಟ ಆಡ್ತಾರೆ. ಈ ರೀತಿ ಆಡಬೇಕು ಅಂತಲೂ ಶಾಸ್ತ್ರ ಐತೆ ಅಂತ ಅವ್ರ ಹತ್ರ. ಎಲ್ಲರೂ ಈ ರೀತಿ ನವಾರಿ ಸಾರಿ ಹಾಕ್ಕೊಂಡು ಬಂದು ಈ ರೀತಿ ಆಟ ಆಡ್ತಾರೆ. ನಾನು ಆ್ಯಕ್ಚುಲಿ ಇದನ್ನೆಲ್ಲ ನೋಡಿರಲಿಲ್ಲ. ಇದು ನಂದು ಫಸ್ಟ್ ಟೈಮ್ ಈ ರೀತಿ ಎಲ್ಲ ಆಟ ಆಡೋದು ನೋಡಿದ್ದು ನಾನು. ಈ ರೀತಿ ಎಲ್ಲನೂ ಆಡ್ತಾರೆ ದೇವಿ ಕೂಡಿಸಿದ ಮೇಲೆ ಅಂತ ನಂಗೆ ಗೊತ್ತಿರಲಿಲ್ಲ. ಇದು ಫಸ್ಟ್ ಟೈಮ್ ನಾನು ನೋಡಿದ್ದು. ಭಾಳ ಅಂದ್ರೆ ಭಾಳ ಚಂದ ಇತ್ತು. ವೆರೈಟಿ ಆಮೇಲೆ ಡಿಫ್ರೆಂಟ್ ಆಗಿತ್ತು. ನೀವು ನೋಡ್ಬೋದು ಎಲ್ಲ ಲೇಡೀಸು ಎಷ್ಟು ಚಂದ ರೆಡಿಯಾಗಿ ಬಂದಿದ್ರಿ, ಎಷ್ಟು ಚಂದ ಆಟ ಆಡತ್ತಿದ್ರು. ಎಲ್ಲರೂ ಭಾಳ ಅಂದ್ರೆ ಭಾಳ ಇನ್ವಾಲ್ವ್ ಆಗಿದ್ರು ಅದ್ರೊಳಗೆ. ಭಾಳ ಅಂದ್ರೆ ಭಾಳ ಚಂದ ಇತ್ತು. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಲೈಕ್ ಮಾಡ್ಕೊಂಡು ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಬೋದು. ನೀವು ಈ ವಿಡಿಯೋಸ್ ಒಳಗೆ ನೋಡ್ಬೋದು ಎಲ್ಲ ವಯಸ್ಸಾದ ಅಂದ್ರೆ ಅಜ್ಜಿ ಆ ರೀತಿ ಆಂಟಿಗಳು ಎಲ್ಲರೂ 6 ಜನನೂ ಜಾಸ್ತಿ ಇದ್ದಾರೆ. ಯಾಕಂದ್ರೆ ಅವ್ರು ಬಂದರೆ ಇನ್ನೂ ಈ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಚೆಂದಂಗೆ ಸೆಲೆಬ್ರೇಟ್ ಮಾಡ್ಬೋದು. ಎಲ್ಲ ಯಂಗ್ಸ್ಟರ್ಸ್ ಅಂತಿಲ್ಲ, ಎಲ್ಲರೂ ಇದ್ದಾರೆ ಇದ್ರಾಗ. ಮ್ಯಾರೀಡ್, ಅನ್ಮ್ಯಾರೀಡ್, ಆಮೇಲೆ ವಯಸ್ಸಾದ ಅಜ್ಜ ಅಜ್ಜಿ ಅವರು ಎಲ್ಲರೂ ಬಂದಿದ್ದರು. ಅವರು ಎಲ್ಲರೂ ಎಷ್ಟು ಚೆಂದಂಗೆ ಆಟ ಆಡತ್ತಿದ್ರು. ಅವರಷ್ಟೇ ಅಂತಲ್ಲ, ಸಣ್ಣ ಮಕ್ಕಳು ಸತ್ಯಕ್ಕೆ ಅವ್ರವ್ರ ನವಾರಿ ಸಾರಿ ಹಾಕ್ಕೊಂಡು ಬಂದು ಅವರು ಎಷ್ಟು ಚೆಂದಂಗೆ ಆಟ ಆಡತ್ತಿದ್ರು. ನಾನು ನಿಮ್ಗೆ ಈ ವಿಡಿಯೋ ಕ್ಲಿಪ್ಸ್ನ ಇಲ್ಲಿ ಆ್ಯಡ್ ಮಾಡೀನಿ. ನೀವು ಪೂರ್ತಿ ಕಂಪ್ಲೀಟಾಗಿ ವಿಡಿಯೋ ನೋಡಿರಿ, ನಿಮಗೆ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಗೊತ್ತಾಗುತ್ತೆ. ಆಮೇಲೆ ನೀವು ನಿಮ್ಮ ಕಡೆ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಯಾವ ರೀತಿ ಸೆಲೆಬ್ರೇಷನ್ ಚಲೋ ಇತ್ತೋ ಇಲ್ಲೋ ಅಂತಲೂ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.